ಉಡಾಯಿಸೋ ಖಾರ ಬಣ್ಣ ರುಚಿಯನ್ನು ನೀಡುತ್ತದೆ. ಮೆಣಸಿನ ಪುಡಿ ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿ. ಬೆಂಗಳೂರಿನಲ್ಲಿ ಐಪಿಎಲ್ ನೋಡೋಕೆ ವೇದಿಕೆ ಕೂಡ ಸಜ್ಜಾಗಿದೆ. ವಿಜಯನಗರದ ಬಿಜಿಎಸ್ ಮೈದಾನದಲ್ಲಿ ಬೃಹತ್ ವೇದಿಕೆಯನ್ನ ಸಜ್ಜುಗೊಳಿಸಲಾಗಿದೆ. ಒಟ್ಟು 10,000 ಜನರಿಗೆ ಪಂದ್ಯ ನೋಡೋದಕ್ಕೆ ವ್ಯವಸ್ಥೆ. 60-25 ಅಡಿ ಎಲ್ಇಡಿ ಸ್ಕ್ರೀನ್ ನಲ್ಲಿ ವ್ಯವಸ್ಥೆಯನ್ನ ಮಾಡಲಾಗಿದೆ. ಮೊದಲ ಬಾರಿಗೆ ಆರ್ಸಿಬಿ ಕಪ್ ಎತ್ತಿ ಹಿಡಿಯುವಂತಹ ಭರವಸೆಯನ್ನ ಎಲ್ಲರೂ ಕೂಡ ಇಟ್ಕೊಂಡಿದ್ದಾರೆ. ಪಂದ್ಯ ವೀಕ್ಷಣೆಗೆ ಬರುವಂತಹ ಅಭಿಮಾನಿಗಳಿಗೆ ವಿಶೇಷವಾದ ವ್ಯವಸ್ಥೆ ಕೂಡ ಮಾಡಲಾಗಿದೆ. ಪಂದ್ಯ ವೀಕ್ಷಣೆಗೆ ಬೇಕಾದಂತಹ ವೇದಿಕೆ ಬೆಂಗಳೂರಿನಲ್ಲೂ ಕೂಡ ಸಜ್ಜಾಗ್ತಾ ಇರುವಂಥದ್ದು. ಒಂದು ಕಡೆ ಇಡೀ ರಾಜ್ಯದಾದ್ಯಂತ ಇತ್ತು ಒಂದು ಹೋಪ್, ಈ ಬಾರಿ ಪ್ರವೇಶ ಅಂದರೆ ಫೈನಲ್ ಪ್ರವೇಶಿಸುತ್ತೆ ನಮ್ಮ ಆರ್ಸಿಬಿ ತಂಡ, ಈ ಬಾರಿ ನಮ್ಮ ನಿರೀಕ್ಷೆಗಳನ್ನು ಹುಸಿ ಮಾಡೋದಿಲ್ಲ ಅಂತ ಹೇಳಿ. ಹೀಗಾಗಿ ಇವತ್ತು ಏನು ಫೈನಲ್ ಪಂದ್ಯ ನಡೀತಾ ಇದೆ, ಪಂಜಾಬ್ ವರ್ಸಸ್ ಆರ್ಸಿಬಿ, ಈ ಬಾರಿ ನಾವು ಕಪ್ಪನ್ನು ಗೆಲ್ತೀವಿ ಅನ್ನುವಂತಹ ಭರವಸೆ. ಇನ್ನೊಂದು ಕಡೆ ಬೆಂಗಳೂರಿನಲ್ಲೂ ಕೂಡ ಸ್ಕ್ರೀನ್ ಮುಖಾಂತರವಾಗಿ, ದೊಡ್ಡ ಸ್ಕ್ರೀನ್ನ ಮುಖಾಂತರವಾಗಿ ಈ ಒಂದು ಮ್ಯಾಚನ್ನ ವೀಕ್ಷಣೆ ಮಾಡೋದಕ್ಕೆ ಬೇಕಾದಂತಹ ಎಲ್ಲಾ ಸಿದ್ಧತೆಗಳು ನಡೀತಾ ಇರುವಂಥದ್ದು. ಆರ್ಸಿಬಿ ಗೆಲುವಿಗಾಗಿ ದೊಡ್ಡ ಗಣಪತಿಗೆ ವಿಶೇಷ ಪೂಜೆಯನ್ನ ಸಲ್ಲಿಸಲಾಗಿದೆ. ಬೆಂಗಳೂರಿನ ದೊಡ್ಡ ಗಣಪತಿಗೆ ವಿಶೇಷ ಪೂಜೆ ನಡೀತಾ ಇದೆ. ದೊಡ್ಡ ಗಣಪತಿ ದೇವಾಲಯದಲ್ಲಿ ಅಭಿಮಾನಿಗಳು ವಿಶೇಷ ಪೂಜೆಯನ್ನ ನೆರವೇರಿಸ್ತಾ ಇದ್ದಾರೆ. ಆರ್ಸಿಬಿ ಈ ಬಾರಿ ಗೆಲ್ಲಲೇಬೇಕು, ಕಪ್ಪನ್ನ ಹಿಡಿಲೇಬೇಕು, ನಮ್ಮ ಇಷ್ಟು ದಿನಗಳ ಕನಸು ನನಸಾಗಲೇಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಯಾವುದೇ ರೀತಿ ಅಡೆತಡೆಗಳು ಬರಬಾರ್ದು, ಆರ್ಸಿಬಿ ಇವತ್ತು ಕಪ್ಪನ್ನ ಹಿಡಿಬೇಕು ಅನ್ನುವಂತಹ ನಿಟ್ಟಿನಲ್ಲಿ ವಿಶೇಷ ಪೂಜೆಗಳು ನೆರವೇರ್ತಾ ಇರೋದನ್ನ ನಾವು ನೋಡ್ತಾ ಇದ್ದೀವಿ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಗೋವಿಂದರಾಜನಗರದಿಂದ ವಿನಯ್ ನಮ್ಮನ್ನ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಹಾಗೆ ಮೈಸೂರಿನಿಂದ ರಾಮ್ ನಮ್ಮ ಪ್ರತಿನಿಧಿ ಜಾಯಿನ್ ಆಗಿದ್ದಾರೆ. ಮೊದಲನೇದಾಗಿ ಗೋವಿಂದರಾಜನಗರದಲ್ಲಿ ಯಾವ ರೀತಿಯ ಸಿದ್ಧತೆ ಇದೆ, ಇವತ್ತು ಫೈನಲ್ ಪಂದ್ಯ ನಡೆಯುತ್ತೆ. ವಿನಯ್, ಇವತ್ತಿನ ಫೈನಲ್ ಪಂದ್ಯಕ್ಕಾಗಿ ಎಲ್ಲಾ ಕಡೆಯೂ ಕೂಡ ಇಡೀ ವಿಶ್ವದಾದ್ಯಂತ ಕಾತುರ ಹೆಚ್ಚಾಗ್ತಾ ಇದೆ. ಒಂದ್ ಕಡೆ ಪ್ರಾರ್ಥನೆಗಳು ಹೆಚ್ಚಾಗ್ತಲೇ ಇದೆ ಅಂತ ಹೇಳ್ಬಹುದು. ಸದ್ಯ ಗೋವಿಂದರಾಜನಗರದ ಪರಿಸ್ಥಿತಿ ಯಾವ ರೀತಿ ಇದೆ, ಅಲ್ಲಿನ ಆರ್ಸಿಬಿಯನ್ಸ್ ಏನ್ ಹೇಳ್ತಾ ಇದ್ದಾರೆ, ಎಷ್ಟು ಜೋಶ್ನಲ್ಲಿದ್ದಾರೆ ವಿನಯ್? ಮಧು, ಸದ್ಯ ಇವತ್ತು ಹೈ ವೋಲ್ಟೇಜ್ ಮ್ಯಾಚ್, ಅದರಲ್ಲೂ ಆರ್ಸಿಬಿ ಅಭಿಮಾನಿಗಳ ಪಾಲಿಗೆ ಇವತ್ತು ಮಹತ್ವದ ದಿನ, ಹೈ ವೋಲ್ಟೇಜ್ ದಿನ. ಹೀಗಾಗಿ ನಿನ್ನೆಯಿಂದಲೇ ಅಭಿಮಾನಿಗಳು ಒಂದು ರೀತಿಯಂತಹ ಯಾವಾಗ ಇವತ್ತು 7 ಗಂಟೆ ಆಗುತ್ತೆ ಟೈಮ್, ಮ್ಯಾಚ್ಗೆ ಏನು ಅಹಮದಾಬಾದ್ನಲ್ಲಿ ನಡೆಯುತ್ತಿರುವಂತಹ ಇವತ್ತಿನ ಅದ್ಭುತವಾದಂತಹ ಮ್ಯಾಚ್ ಯಾವಾಗ ಶುರು ಆಗುತ್ತೆ ಅನ್ನೋಂಥದ್ದನ್ನ ಕೂಡ ಕಾತರದಿಂದ ಕಾಯ್ತಾ ಇದ್ದಾರೆ. ಇದೇನು ಕೇವಲ 1-2 ದಿವಸಗಳ ಕನಸಲ್ಲ, ಇದು ಬರೋಬ್ಬರಿ 18 ವರ್ಷಗಳಿಂದ ಅಭಿಮಾನಿಗಳು ನಿರಂತರವಾಗಿ ಆಸೆ ಆಕಾಂಕ್ಷೆಗಳನ್ನ, ಕನಸುಗಳನ್ನ ಹೊತ್ಕೊಂಡಿರುವಂತಹ ಒಂದು ದೊಡ್ಡ ಆಸೆ ಇದು. ಈ ನಿರೀಕ್ಷೆಗಾಗಿ ಇವತ್ತು ಕಾದ್ಕೊಂಡು ಕೂತಿದ್ದಾರೆ. ಹೀಗಾಗಿ ಲಕ್ಷಾಂತರ ಸಂಖ್ಯೆಯಲ್ಲಿ ಅಭಿಮಾನಿಗಳು ಕೂಡ ಇವತ್ತು ಈ ಒಂದು ಆರ್ಸಿಬಿ ಟೀಮ್ ಇವತ್ತಿನ ಫೈನಲ್ ಪಂದ್ಯದಲ್ಲಿ ಪಂಜಾಬ್ ಅನ್ನ ಬಗ್ಗಬಡಿದು ಟ್ರೋಫಿಯನ್ನ ಮುಡಿಗೇರಿಸಿಕೊಳ್ಬೇಕು ಅಂತ ಹೇಳಿ ಕಾಯ್ತಾ ಇದ್ದಾರೆ. ಹೀಗಾಗಿ ಸದ್ಯ ನಾನೀಗ ನಿಮಗೆ ತೋರಿಸ್ತಾ ಇರೋದು ಗೋವಿಂದರಾಜನಗರ ವಿಧಾನಸಭಾ ಕ್ಷೇತ್ರದಲ್ಲಿ ಬಿಜಿಎಸ್ ಗ್ರೌಂಡ್ ನಲ್ಲಿ ನಡೆದಿರುವಂತಹ ಸಿದ್ಧತೆಗಳು, ಜೊತೆಗೆ ಅಭಿಮಾನಿಗಳು ಈಗಾಗಲೇ ಇಲ್ಲಿ ಕಂಡು ಬರ್ತಾ ಇರುವಂತಹ ವ್ಯವಸ್ಥೆ ನೀವು ನೋಡ್ಬೋದು. ಒಂದ್ಸರಿ ತೋರಿಸ್ತಾನೆ ನಾನು. ಬೆಂಗಳೂರಲ್ಲ, ಬಹುತೇಕ ಈ ರೀತಿಯಂತ ವ್ಯವಸ್ಥೆ ಈ ಭಾಗದಲ್ಲಿ ಎಲ್ಲೂ ಕೂಡ ಆಗಿಲ್ಲ. ಯಾಕಂದ್ರೆ ಸದ್ಯಕ್ಕೆ 25 ಅಡಿ ಹಾಗೂ 60 ಅಡಿ ಉದ್ದ ಇರುವಂತಹ ದೊಡ್ಡ ಎಲ್ಇಡಿ ಸ್ಕ್ರೀನ್ ಅನ್ನು ಕೂಡ ಹಾಕ್ತಾ ಇದ್ದಾರೆ. ಈಗಾಗಲೇ ಈ ರೀತಿಯಾದಂತಹ ಒಂದು ತಯಾರಿ ಕೂಡ ನಡೆದಿರುವಂತದ್ದು. ಜೊತೆಗೆ ಕಂಪ್ಲೀಟ್ ಆಗಿ ಈ ಗ್ರೌಂಡ್ ಅಲ್ಲಿ ಒಂದು 8,000 to 9,000 ಏನು ಅಭಿಮಾನಿಗಳು ಸೇರೋದಕ್ಕೆ ಬೇಕಾಗಿರುವಂತಹ ಒಂದು ಚೇರಿನ ವ್ಯವಸ್ಥೆ ಕೂಡ ಆಗಿದೆ. ಕಂಪ್ಲೀಟ್ ಆಗಿ ಒಂದು ಸಿದ್ಧತೆಗಳನ್ನು ಕೂಡ ನಿನ್ನೆಯಿಂದ ಭರದಿಂದ ಮಾಡ್ಕೊಳ್ತಾ ಇದ್ದಾರೆ. ಬರುವಂತಹ ಅಭಿಮಾನಿಗಳಿಗೆ ವಿಶೇಷವಾಗಿ ಮ್ಯಾಚ್ ಅನ್ನ ಎಂಜಾಯ್ ಮಾಡಬೇಕು. ಇಲ್ಲಿ ಬರುವಂತಹ ಅಭಿಮಾನಿಗಳು ಇವತ್ತಿನ ಏನು ಫೈನಲ್ ಪಂದ್ಯದಲ್ಲಿ ಆರ್ಸಿಬಿ ಕಪ್ ಅನ್ನ ತನ್ನ ಮುಡಿಗೇರಿಸಿಕೊಳ್ಳುವಂತಹ ಸಂಭ್ರಮದಲ್ಲಿ ಭಾಗಿಯಾಗಬೇಕು. ಜೊತೆಗೆ ಇವತ್ತು ಈ ಒಂದು ಏನು ಗೋವಿಂದರಾಜನಗರ ವಿಧಾನಸಭಾ ಕ್ಷೇತ್ರದಲ್ಲಿ ನಡೀತಿರುವಂತಹ ಈ ಒಂದು ಅದ್ಭುತ ಕ್ಷಣವನ್ನ ಎಲ್ಲರೂ ಕೂಡ ಒಟ್ಟಾಗಿ ಸೇರಿಕೊಂಡು ಸೆಲೆಬ್ರೇಟ್ ಮಾಡಬೇಕು ಅನ್ನೋ ಕಾರಣಕ್ಕಾಗಿ ಸಿದ್ಧತೆಗಳು ನಡೀತಾ ಇದೆ. 2 ಚಿಕ್ಕ ಎಲ್ಇಡಿ ಸ್ಕ್ರೀನ್ಗಳನ್ನ, ಜೊತೆಗೆ ಒಂದು ಬೃಹತ್ ಆದಂತಹ ಎಲ್ಇಡಿ ಸ್ಕ್ರೀನ್ ಅನ್ನು ಹಾಕ್ತಾ ಇದ್ದಾರೆ. ಬರೋಬ್ಬರಿ 10,000 ಅಭಿಮಾನಿಗಳು ಸೇರುವಂತಹ ನಿರೀಕ್ಷೆಯನ್ನು ಕೂಡ ಇಲ್ಲಿ ಆಯೋಜಕರು ಹೊಂದಿದ್ದಾರೆ. ಜೊತೆಗೆ ಕ್ರೀಡಾಭಿಮಾನಿಗಳಿಗೆ ಉಚಿತವಾದಂತಹ ಪ್ರವೇಶ, ಜೊತೆಗೆ DTS ಸೌಂಡ್ ಎಫೆಕ್ಟ್ 4 ಮತ್ತು 6 ಹೋದಂತಹ ಸಂದರ್ಭಗಳಲ್ಲಿ ಏನು ಕ್ರೀಡಾಂಗಣದಲ್ಲೇ ಕುಳಿತು ಮ್ಯಾಚ್ ಅನ್ನ ಎಂಜಾಯ್ ಮಾಡ್ತಿದ್ದೀವಿ ಅನ್ನೋಂತಹ ಒಂದು ರೀತಿಯಂತಹ ಉತ್ಸಾಹ ಬರುವಂತಹ ರೀತಿಯಲ್ಲಿ ಕೂಡ ಆಯೋಜನೆ ಮಾಡಲಾಗಿದೆ. ಕಂಪ್ಲೀಟ್ ಆಗಿ ಬೇಕಾಗಿರುವಂತಹ ಸಕಲ ಸಿದ್ಧತೆಗಳನ್ನು ಕೂಡ ಮಾಡಿಕೊಳ್ಳಲಾಗಿದೆ. ಜೊತೆಗೆ ಅಭಿಮಾನಿಗಳಿಗೆ ಉಚಿತವಾಗಿ ಇರುವಂತಹ ಒಂದು
ಫೆಸಿಲಿಟೀಸ್ಗಳನ್ನ ಬರೋದಕ್ಕೆ ಉಚಿತವಾದ ಆಸನಗಳ ವ್ಯವಸ್ಥೆ, ಮ್ಯಾಚ್ ಅನ್ನು ನೋಡೋದಕ್ಕೆ, ಇಲ್ಲಿ ಬರುವಂತವರಿಗೆ ಮನೆಯಲ್ಲಿ ಕುಳಿತು ಕೇವಲ ಒಬ್ಬರು ಫ್ಯಾಮಿಲಿ ನೋಡೋದಕ್ಕಿಂತ ಇಂತಹ ಒಂದು ಸಾಮೂಹಿಕ ಗ್ರೌಂಡ್ ಅಲ್ಲಿ ಕುಳಿತು ದೊಡ್ಡ ಮಟ್ಟದಲ್ಲಿ RCBಗೆ ಬೆಂಬಲವನ್ನ, ಕ್ರೇಜ್ ಅನ್ನ ಮತ್ತು ಒಂದು ಸಂಭ್ರಮವನ್ನು ವ್ಯಕ್ತಪಡಿಸೋದಕ್ಕೆ ಆಯೋಜನೆ ಮಾಡಲಾಗಿದೆ. ನಾನು ಇಲ್ಲಿರುವಂತಹ ಆಯೋಜಕರು ಮತ್ತು ಅಭಿಮಾನಿಗಳು ಮಾತಾಡಿಸ್ತೀನಿ. ಹೇಗಿದೆ ಸರ್, ಯಾವ ರೀತಿಯಾಗಿ ಸಿದ್ಧತೆ ಆಗಿದೆ, ಎಷ್ಟು ಜನ ಅಭಿಮಾನಿಗಳು ಬರ್ಬೋದು, ಯಾವ ರೀತಿಯಾಗಿ ಪ್ಲಾನ್ ಮಾಡ್ಕೊಂಡಿದ್ದೀರಿ ಸರ್? ಏನು ಇವತ್ತು ಕ್ರೀಡಾ ಅಭಿಮಾನಿಗಳಿಗೆ, ಇವತ್ತು ಕ್ರಿಕೆಟ್ ಪ್ರಿಯರಿಗೆ ಹಬ್ಬ. ಇವತ್ತು 18 ವರ್ಷದ ಕನಸು ಇವತ್ತು ನನಸಾಗಬೇಕು ಅನ್ನೋದು ನಮ್ಮೆಲ್ಲರ ಆಸೆ. ಇವತ್ತು ಈ ಕ್ರೀಡಾಂಗಣದಲ್ಲಿ 20 ರಿಂದ 25 ಸಾವಿರ ಜನ ಸೇರುವಂತ ಆಸೆ ಎಲ್ಲರಿಗೂ ಇದೆ, ಆಸಕ್ತಿ ಇದೆ. ಈಗ ನೀವು ಅಭಿಮಾನಿಯಾಗಿ ಇವತ್ತು RCB ಕಪ್ ಗೆಲ್ಲುವಂತ ಸಾಧ್ಯತೆಗಳ ಬಗ್ಗೆ ಏನ್ ಹೇಳ್ತೀರಿ ಸರ್? ಹೆಚ್ಚಿನ ಸಂಖ್ಯೆಯಲ್ಲಿ ಇಡೀ ಕರ್ನಾಟಕ, ನಾನು ಅನ್ನೋದಕ್ಕಿಂತ ಇಡೀ ಕರ್ನಾಟಕ ಬಯಸ್ತಾ ಇರೋದೇ ಅದೊಂದು ದಿನಕ್ಕೋಸ್ಕರ. ಅಹಮದಾಬಾದಲ್ಲಿ ಇವತ್ತೇನು ಕಾರ್ಯಕ್ರಮ ನಡೀತಾ ಇದೆ ಅಲ್ಲಿಗೆ ನಾವು ಹೋಗೋಕ್ಕಾಗಲ್ಲ. ಇವತ್ತಿಲ್ಲಿ ಹಬ್ಬದ ವಾತಾವರಣ ಏನು ಸೃಷ್ಟಿಯಾಗಿದೆ, ನಾವು ಇಲ್ಲೇ ಎಲ್ಲ ವೀಕ್ಷಣೆ ಮಾಡ್ತೀವಿ. ಇಡೀ ಫ್ಯಾಮಿಲಿ ಮೆಂಬರ್ಸ್ ಬಂದು ನಾವು ವೀಕ್ಷಣೆ ಮಾಡ್ತೀವಿ. ಓಕೆ, ಇದು ಸದ್ಯಕ್ಕೆ ಅಭಿಮಾನಿಗಳ ನೀವು ಚೇರ್ ಆಫ್ ಅನ್ನು ನೋಡಬಹುದು. ಅವರು ಮ್ಯಾಚ್ ಅನ್ನ ಕಣ್ತುಂಬಿಕೊಳ್ಳೋದಕ್ಕೆ, ಅದರಲ್ಲೂ ಪ್ರಮುಖವಾಗಿ ಇವತ್ತು ಪಂಜಾಬ್ ವಿರುದ್ಧ RCB ಕಪ್ ಅನ್ನ ಮುಡಿಗೇರಿಸಿಕೊಳ್ಳುತ್ತೆ. ಬಹುದಿನಗಳ ಅಭಿಮಾನಿಗಳ ಕನಸು ಇವತ್ತು ಈಡೇರುತ್ತೆ. ಇದಕ್ಕೆ ಸಾವಿರಾರು ಅಭಿಮಾನಿಗಳು ಸಾಕ್ಷಿ ಆಗಬಹುದು ಅನ್ನೋ ನಿಟ್ಟಿನಲ್ಲಿ ಗೋವಿಂದರಾಜನಗರ ವಿಧಾನಸಭಾ ಕ್ಷೇತ್ರದ BGS ಗ್ರೌಂಡ್ ಅಲ್ಲಿ ಕೂಡ ಸಿದ್ಧತೆ ಮಾಡಿಕೊಂಡಿದ್ದಾರೆ. ಹಾಗೆ ಸಂಪರ್ಕದಲ್ಲಿರಿ, ನಾನು ನಿಮ್ಮನ್ನ ಮತ್ತೆ ಮಾತಾಡಿಸ್ತೀನಿ. ನೋಡ್ತಾ ಇದೀವಿ ಯಾವ ರೀತಿಯ ಸಂಭ್ರಮ ಇದೆ. ಹಾಗೆ ಮೈಸೂರಿನಲ್ಲೂ ಕೂಡ RCB ಗೆಲುವಿಗಾಗಿ ಪೂಜೆ ನಡೀತಾ ಇದೆ ಅನ್ನುವಂತಹ ವಿಚಾರ. ಕೊಹ್ಲಿ ಫೋಟೋ ಇಟ್ಕೊಂಡು ವಿಶೇಷ ಪೂಜೆಯನ್ನ ನೆರವೇರಿಸಲಾಗ್ತಾ ಇದೆ. ಬಂಟ ಕಾಳಮ್ಮ ದೇಗುಲದಲ್ಲಿ ವಿಶೇಷ ಪೂಜೆ ನಡೀತಾ ಇದೆ. ನೋಡಿ, ಅಭಿಮಾನಿಗಳ ಸಂಭ್ರಮ ಯಾವ ರೀತಿ ಇದೆ ಅಂದ್ರೆ, ಒಂದ್ ರೀತಿ ಹಬ್ಬದಲ್ಲಿ ಯಾವ ರೀತಿ ನಾವು ಸಂಭ್ರಮಿಸ್ತೀವಿ, ಹಬ್ಬದಲ್ಲಿ ಯಾವ ರೀತಿ ಪೂಜೆ ಪುನಸ್ಕಾರಗಳನ್ನ ನೆರವೇರಿಸ್ತೀವಿ, ಆ ರೀತಿಯಲ್ಲಿ ಇವತ್ತು RCBಗಾಗಿ ಪೂಜೆ ನೆರವೇರ್ತಾ ಇದೆ. ಈ ಬಗ್ಗೆ ಮಾಹಿತಿಯನ್ನ ನೀಡೋದಕ್ಕೆ ನಮ್ಮ ಜೊತೆ ಮೈಸೂರಿನಿಂದ ರಾಮ್ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ರಾಮ್, ನಾವು ಗಮನಿಸ್ತಾ ಇದ್ದೀವಿ ಬೆಂಗಳೂರಿನಲ್ಲಂತೂ ಒಂದ್ ರೀತಿ ಹಬ್ಬದ ವಾತಾವರಣ ಇದೆ. ಮೈಸೂರಿನಲ್ಲಿ ಹೇಗಿದೆ ಜೋಶ್? ಅಲ್ಲಿ ಪೂಜೆ ಕೂಡ ವಿಶೇಷವಾಗಿ ನೆರವೇರಿಸ್ತಾ ಇದೆ ಅನ್ನುವಂಥ ವಿಚಾರ ಕೂಡ ತಿಳಿದು ಬಂತು. ಅಲ್ಲಿ ಮೈಸೂರಿಗರು ಏನ್ ಹೇಳ್ತಾರೆ ರಾಮ್? ಮಧು ನಾಗರಾಜ್, ಖಂಡಿತವಾಗಿಯೂ ಈ ಸಲ ಕಪ್ ನಮ್ದೇ ಅನ್ನೋ ಮಾತು ನಿಜ ಆಗೋದಕ್ಕೆ ಕೇವಲ ಒಂದು ಹೆಜ್ಜೆ ಮಾತ್ರ ಬಾಕಿ ಇದೆ. ಹೀಗಾಗಿ ಸಾಂಸ್ಕೃತಿಕ ನಗರಿ ಮೈಸೂರಿನ ಜನರು ಶಕ್ತಿ ದೇವತೆಯ ಮೊರೆ ಹೋಗಿದ್ದಾರೆ. ನಾವೀಗ ಮೈಸೂರಿನ KG ಕೊಪ್ಪಲಿರುವಂಥ ಬಂದಂತಮ್ಮ ದೇಗುಲದಲ್ಲಿದ್ದೇವೆ. ನೀವು ನೋಡ್ತಾ ಇರ್ಬೋದು, ಬಂದಂತಮ್ಮ ಕಾಳಮ್ಮ ದೇಗುಲದಲ್ಲಿ ವಿಶೇಷವಾದಂತಹ ಪೂಜೆಯನ್ನ ಮಾಡಿಸಿ ಶಕ್ತಿ ದೇವತೆ ಮೂಲಕವಾಗಿ RCB ಆಟಗಾರರಿಗೆ ಶಕ್ತಿ ತುಂಬುವಂತ ಕೆಲಸವನ್ನ ಮಾಡಲಾಗ್ತಾ ಇದೆ. ಯಾಕಂದ್ರೆ ಶಕ್ತಿ ದೇವತೆಗೆ ಪೂಜೆ ಮಾಡೋದ್ರಿಂದ RCBಗೆ ಒಳಿತಾಗ್ತದೆ ಅನ್ನೋದು ಎಲ್ಲರ ಒಂದು ನಂಬಿಕೆ ಆಗಿದೆ. ವಿಶೇಷ ಅಂತ ಹೇಳಿದ್ರೆ ಈ ಒಂದು ಪೂಜೆಯಲ್ಲಿ ಭಾಗಿಯಾಗಿರುವಂತದ್ದು ಮಹಿಳೆಯರೇ ಆಗಿದ್ದಾರೆ. ಯಾಕಂದ್ರೆ ಶಕ್ತಿ ದೇವತೆಗೆ ಪೂಜೆ ಸಲ್ಲಿಸೋದಕ್ಕೆ ಸಾಕಷ್ಟು ಸಂಖ್ಯೆಯಲ್ಲಿ ಮಹಿಳೆಯರು ಈಗ ಭಾಗಿಯಾಗಿದ್ದಾರೆ. ಮಹಿಳೆಯರೆಲ್ಲರೂ ಸಹ ಸೇರಿಕೊಂಡು ಬಂದಂತಮ್ಮನಿಗೆ ಪೂಜೆಯನ್ನ ಸಲ್ಲಿಸಿ ಈ ಬಾರಿ RCB ಗೆಲುವಿಗೆ ಶಕ್ತಿಯನ್ನ ನೀಡುವಂತೇಳಿ ಪ್ರಾರ್ಥನೆಯನ್ನ ಮಾಡ್ತಾ ಇದ್ದಾರೆ. ಎಲ್ಲರ ಕೈಯಲ್ಲೂ ಸಹ ವಿರಾಟ್ ಕೊಹ್ಲಿ, ಪಟೀದಾರ್ ಸೇರಿದಂತೆ RCB ಆಟಗಾರರ ಭಾವಚಿತ್ರಗಳು ರಾರಾಜಿಸ್ತಾ ಇದ್ದಾವೆ. ಎಲ್ಲರ ಕೂಗು ಒಂದೇ, 18 ವರ್ಷದ ಕನಸು, ಈ ಸಲ ಕಪ್ ನಮ್ಮದೇ ಅಂತೇಳಿ. ಹೀಗಾಗಿ ಆ ಮಹಿಳೆಯರು ಈಗ ನಮ್ಮ ಜೊತೆಗಿದ್ದಾರೆ, ಮಹಿಳೆಯರನ್ನ ಮಾತಾಡ್ಸೋಣ. ಈಗ 18 ವರ್ಷದ ಕನಸು ನನಸಾಗಲಿಕ್ಕೆ ಒಂದೇ ಹೆಜ್ಜೆ ಬಾಕಿ ಇದೆ. ಶಕ್ತಿ ದೇವತೆಗೆ ಪೂಜೆಯನ್ನು ಸಲ್ಲಿಸಿದ್ದೀರಾ? ಹೌದು ಸರ್, ನಮ್ಮ ಫೌಂಡೇಶನ್ ಹೆಸರು ಶ್ರೀ ದುರ್ಗಾ ಫೌಂಡೇಶನ್. ಸೊ ಇವತ್ತು ಬಂದಂತಮ್ಮ ಚಾಮುಂಡೇಶ್ವರಿ ದೇವಸ್ಥಾನದಲ್ಲಿ ನಾವೆಲ್ಲ ಹೆಣ್ಮಕ್ಳು ಸೇರಿ ಇವತ್ತು ನಮ್ಮ RCB ಅವರು ಗೆಲ್ಲೇಬೇಕು, ಈ ಸರಿ ಕಪ್ಪು ನಮ್ಮದೇ ಆಗಬೇಕು ಅನ್ನೋ ಕಾರಣಕ್ಕೋಸ್ಕರ ವಿಶೇಷವಾಗಿ ಎಲ್ಲ ನಮ್ಮ ಮಹಿಳೆಯರು ಇವತ್ತು ಬೆಳಗ್ಗೆಯಿಂದ ಉಪವಾಸ ಇದ್ದು ಪೂಜೆ ಮಾಡಲಿಕ್ಕೆ ಎಲ್ಲರೂ ಸಹ ತಾಯಿ ಮೊರೆ ಹೋಗಿದ್ದೀವಿ. ಚಾಮುಂಡೇಶ್ವರಿ ತಾಯಿ ನಮ್ಮ ಎಲ್ಲ RCB ತಂಡದವ್ರ ಮೇಲೆ ದಯ ತೋರ್ಲಿ ಅಂತ ಕೇಳ್ಕೊತಾ ಇದ್ದೀವಿ. ಹಾಗೂ ಈ ತಂಡದಂತ ಮುಖ್ಯವಾಗಿ ವಿರಾಟ್ ಕೊಹ್ಲಿ ಅವರಿಗೆ ಹೆಚ್ಚಿನ ಶಕ್ತಿಯನ್ನು ಕೊಡಲಿ, ಹಾಗೂ ಈ ತಂಡ ಇವತ್ತು ಗೆಲ್ಲಿ ಅಂತ ಅಂದ್ಬಿಟ್ಟು ನಮ್ಮ ಎಲ್ಲ ಮಹಿಳಾ ಶಕ್ತಿಯಿಂದ ಹಾಗೂ ನಮ್ಮ ದುರ್ಗಾ ಫೌಂಡೇಶನ್ ವತಿಯಿಂದನೂ ಕೇಳ್ಕೊತಾ ಇದ್ದೀವಿ ಸರ್. ಜೋಶು 18 ವರ್ಷದಿಂದ ನಾವು ಏನು ಕನಸು ಕಾಣ್ತಾ ಬಂದಿದ್ದೀವಿ ಅದು ಇವತ್ತು ಸಕ್ಸಸ್ ಆಗಬೇಕು ಅಂತ ನಾವು ತಾಯಿ ಚಾಮುಂಡೇಶ್ವರಿ ಗ್ರಾಮ ದೇವತೆ ಆದಿಶಕ್ತಿ ದೇವಸ್ಥಾನದಲ್ಲಿ ಬಂದು ವಿಶೇಷವಾಗಿ ಪೂಜೆ ಮಾಡಿಸಿದ್ದೀವಿ. ಆ RCB ತಂಡಕ್ಕೆ ಎಲ್ಲರಿಗೂ ಧೈರ್ಯ ಬರಲಿ, ಶಕ್ತಿ ಬರಲಿ ಅಂತ ನಾವು ತಾಯಿ ಚಾಮುಂಡೇಶ್ವರಿಯಲ್ಲಿ ಮೊರೆ ಹೋಗಿದ್ದೀವಿ. ಅವ್ರು ಗೆದ್ದೇ ಗೆಲ್ತಾರೆ, ತಂಡ ನಮ್ಮ ಕಪ್ಪು ನಮ್ಮದೇ ಅಂತ ನಮಗೆಲ್ಲ ವಿಶ್ವಾಸ ಇದೆ. ಈ ಸರಿ ಕಪ್ ನಮ್ಮದೇ. ಅದರಲ್ಲೂ ನಮ್ಮ ಆದಿಶಕ್ತಿ ಮತ್ತು ಕಬಾಳಮ್ಮ ಕಾಳಮ್ಮನವರ ಸನ್ನಿಧಿಯಲ್ಲಿ ಪೂಜೆ ಆಗ್ತಾ ಇರೋದು ವಿಶೇಷ ಪೂಜೆ. RCB ನಮ್ದಾಗಬೇಕು, ಕಪ್ ನಮ್ದಾಗಬೇಕು ಅಂತ ನಾವು ಕೇಳ್ಕೊತಾ ಇದ್ದೀವಿ. ಈ ಸಲ ಕಪ್ಪು ನಮ್ಮದೇ. ಎಲ್ಲ ಶಕ್ತಿಗೂ ದೈವ ಬಲ. ಈ ಸಲ ಕಪ್ಪು ನಮ್ಮದೇ ಸರ್. ವಿರಾಟ್ ಕೊಹ್ಲಿ ಅವರು. ಮಧು ನಾಗರಾಜ್, ಇದು ಮೈಸೂರಿನಲ್ಲಿರುವಂತಹ ಜೋಶ್. ಎಲ್ಲರೂ ಸಹ ಶಕ್ತಿ ದೇವತೆಯ ಮೊರೆ ಹೋಗಿದ್ದಾರೆ. ಶಕ್ತಿ ದೇವತೆ ಎಲ್ರಿಗೂ ಸಹ ಶಕ್ತಿಯನ್ನು ಕೊಡಲಿ, ಈ ಸಲ ಕಪ್ ನಮ್ದಾಗಲಿ ಅನ್ನೋದೇ ಎಲ್ಲರ ಆಶೆ ಆಗಿದೆ. ಮಧು ನಾಗರಾಜ್, ಓಕೆ, ಥ್ಯಾಂಕ್ ಯು ರಾಮ್ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ.